ಅಂದ್ರೆ ನೆಲ ತಗ್ಗಿ ಇರುವ ನೆಲಕ್ಕೆ ಸಡನ್ ಆಗಿ ಬಿದ್ದೋಗೋದನ್ನ ಬೀಳೋದು ಅಂತ ಹೇಳ್ತೀವಿ. ಸೊ ಯಾವ ಜಾಗದಲ್ಲಿ ಈ ತರ ಬೀಳೋಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಇರುವ ಪ್ರದೇಶ, ಒದ್ದೆ ಇರುವ ಪ್ರದೇಶ, ಇಲ್ಲಾಂದ್ರೆ ನೆಲ ಸಮವಾಗಿರಲ್ಲ, ಅಸಮತೋಲನ ಇರುವ ಪ್ರದೇಶ ಆಗಿರ್ಬೋದು, ಇಲ್ಲಾಂದ್ರೆ ಮೆಟ್ಲು ಏರ್ಬೇಕಾದ್ರೆ ಇಳಿಬೇಕಾದ್ರೆ ಸೊ ಅವರು ಆವಾಗ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಯೂಶಲಿ ಹಿರಿಯ ನಾಗರಿಕರು ಮನೆಯಲ್ಲಿ ಆಯಾ ಜಾಗದಲ್ಲಿ ಬೀಳ್ಬೋದು ಅಂದ್ರೆ ಬಾತ್ರೂಮ್ ಅಲ್ಲಿ ಬೀಳೋದು ತುಂಬಾ ಕಾಮನ್ ಇರುತ್ತೆ. ಅದ್ರ ಜೊತೆಗೆ ಬೆಡ್ರೂಮ್ ಅಲ್ಲಿ ಇರ್ಬೋದು, ಕಿಚನ್ ಅಲ್ಲಿ ಇರ್ಬೋದು, ಗಾರ್ಡನ್, ಇಲ್ಲಾಂದ್ರೆ ಫುಟ್ಪಾತ್ ಅಲ್ಲಿ ನಡಿಬೇಕಾದ್ರೆ, ಮನೇಲಿ ಅಷ್ಟೇ ಅಲ್ಲ ಆಚೆ ಕಡೆನೂ ಸಹ ಅಂದ್ರೆ ಆಸ್ಪತ್ರೆನಲ್ಲೂ ಬೀಳೋ ಸಾಧ್ಯತೆ ಇರುತ್ತೆ. ಹೊರಗಡೆ ಬೇರೆ ಮನೆಗೆ ಹೋದಾಗ, ಗುರ್ತಿಲ್ಲದ ಪ್ರದೇಶಕ್ಕೆ ಹೋದಾಗ, ಹೊಸ ಜಾಗಕ್ಕೆ ಹೋದಾಗ ಅಲ್ಲೂ ಕೂಡ ಬೀಳೋ ಸಾಧ್ಯತೆ ಇರುತ್ತೆ. ನಾವು ಇನ್ನೊಂದ್ ಏನ್ ಜ್ಞಾಪಕ ಇಟ್ಕೊಬೇಕಂದ್ರೆ ಸಡನ್ ಆಗಿ ಜಾರಿ ಟ್ರಿಪ್ ಆಗಿ ಬೀಳೋದೊಂದೇ ಅಲ್ಲ, ಕೆಲವು ಮೆಡಿಕಲ್ ಕಂಡೀಷನ್ಸ್ ಅಂದ್ರೆ ದೈಹಿಕ ತೊಂದರೆಗಳಿಂದನೂ ಸಹ ಅವರು ಅಕಸ್ಮಾತ್ ಆಗಿ ಕುಸಿದ್ಬೋದು. ಇದನ್ನ ಬೀಳುವಿಕೆ ಅನ್ನಲ್ಲ. ಇದರಲ್ಲಿ ಯಾಕೆ ಈ ತರ ಅಕಸ್ಮಾತ್ ಆಗಿ ಕುಸಿದ್ರು, ಏನ್ ದೈಹಿಕ ತೊಂದರೆ ಆಗಿದೆ ಅದನ್ನ ನಾವು ತಿಳ್ಕೊಬೇಕಿರುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಅಕಸ್ಮಾತ್ ಆಗಿ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬಂದಾಗ, ಇಲ್ಲಾಂದ್ರೆ ಮೆದುಳಲ್ಲಿ ರಕ್ತಸ್ರಾವ ಆಗಿ ಸ್ಟ್ರೋಕ್ ಬಂದಾಗ, ನಿಮೋನಿಯಾ ಕಾಯಿಲೆ ಇದ್ದಾಗ, ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಇದ್ದಾಗ, ಈ ತರ ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಅವರು ಸಡನ್ ಆಗಿ ಬಿದ್ದೋಗ್ತಾರೆ. ಸೊ ಅವಾಗ ಇಲ್ಲಿ ಯಾಕೆ ಬಿದ್ದಿರೋ ಕಾರಣಕ್ಕಿಂತ ಯಾಕೆ ಬಿದ್ರು, ಅದ್ರ ಹಿಂದೆ ಏನ್ ತೊಂದರೆ ಇತ್ತು ಅನ್ನೋದನ್ನ ತಿಳ್ಕೊಳೋ ಅವಶ್ಯಕತೆ ಇದೆ. ಅಂದ್ರೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಬ್ಬ 60 ವರ್ಷ ಮೇಲ್ಪಟ್ಟ ವ್ಯಕ್ತಿ ಸಡನ್ ಆಗಿ ಬಾತ್ರೂಮ್ ಇಂದ ಬರ್ತಾ ಇದ್ದಾರೆ ಬೆಳಗಿನ ಜಾವ, ಸಡನ್ ಆಗಿ ಬಿದ್ದೋಗ್ಬಿಟ್ರು. ಇವಾಗ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ, ನೋಡಿದಾಗ ಅವರು ಒದ್ದಾಡ್ತಾ ಇರ್ತಾರೆ ನೋವಲ್ಲಿ. ಸೊ ಅವರು ಆಸ್ಪತ್ರೆಗೆ ದಾಖಲಿಸಿದಾಗ ಎಕ್ಸ್ರೇ ಎಲ್ಲ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಮೂಳೆ ಮುರಿದಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಅವ್ರಿಗೆ ಉಪ್ಸ ಶುರುವಾಗುತ್ತೆ. ಎಲ್ಲ ವೈದ್ಯರು ಎಲ್ಲ ಪರೀಕ್ಷೆ ಮಾಡಿ ಇಸಿಜಿ ಎಲ್ಲ ಮಾಡಿ ನೋಡಿದಾಗ ಅದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ನಾವು ಮೇನ್ ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ ಈ ಈ ಈ ಈ ನಾನೇನು ಹೇಳ್ದೆ ಇದ್ರಲ್ಲಿ ಅವ್ರು ಯಾಕೆ ಬಿದ್ರು ಅನ್ನೋದು. ಇದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಬಂದಿದೆ. ಹಾರ್ಟ್ ಅಟ್ಯಾಕ್ ಇಂದ ಬಿದ್ದ ಮೇಲೆ ಅವ್ರಿಗೆ ಆ ಬಿದ್ದು ಆಮೇಲೆ ಅವ್ರಿಗೆ ಮೂಳೆ ಮುರಿದಿದೆ. ಸೊ ಇದ್ರಲ್ಲಿ ಹಾರ್ಟ್ ಅಟ್ಯಾಕ್ ಎನ್ಬೋದು ಬೀಳೋದನ್ನ ಆ, ಬೀಳೋದಾಗಿದೆ. ಇನ್ನೊಂದು ಸನ್ನಿವೇಶ ತಗೊಬೋದಂದ್ರೆ ಅದೇ 60 ವರ್ಷ ವಯಸ್ಸಿನ ವ್ಯಕ್ತಿ ಇರ್ಬೋದು, ಏನೂ ಕಾಯಿಲೆಗಳಿಲ್ಲ, ಆರೋಗ್ಯವಾಗಿದ್ದಾರೆ. ಸೊ ಆಚೆ ಸುಮ್ನೆ ವಾಕಿಂಗ್ ಹೋಗಿದ್ದಾರೆ, ಅಲ್ಲಿ ಅಸಮತೋಲನ ಪ್ರದೇಶ ಇದೆ, ಅಲ್ಲಿ ಜಾರಿ ಮಳೆ ಬಿದ್ದಿದೆ, ನೀರ್ ನಿಂತಿದೆ, ನೋಡ್ಕೊಂಡಿಲ್ಲ, ಅಕಸ್ಮಾತ್ ಆಗಿ ಇತ್ತು ಅದ್ರಲ್ಲಿ ಸ್ಕಿಡ್ ಆಗಿ ಬಿದ್ದೋಗಿರ್ತಾರೆ. ಆವಾಗ ಅವರು ಸಡನ್ ಆಗಿ ಬಿದ್ದಾಗ ಮೂಳೆ ಮುರಿದಿದೆ. ಇಲ್ಲಿ ಯಾವುದೇ ತರಹದ ದೈಹಿಕ ತೊಂದರೆ ಇಲ್ಲ, ಅವ್ರು ಅಕಸ್ಮಾತ್ ಆಗಿ ಅಲ್ಲಿ ಜಾಗ ಸರಿ ಇಲ್ದೇ ಇರ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದಿರೋದ್ರಿಂದ ಇದ್ರಲ್ಲಿ ಬೀಳಿದ್ದಾರೆ. ಸೊ ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಈ ತರ ಬಿದ್ದಿದ್ದಾರೆ ಅನ್ನೋದ್ರು ಕೂಡ ತುಂಬಾ ತಿಳ್ಕೊಬೇಕಿದೆ. ಅದ್ರ ತಕ್ಕಂಗೆ ಅದು ಚಿಕಿತ್ಸೆ ಏನಿದೆ ಅದು ಕೂಡ ಚೇಂಜ್ ಆಗುತ್ತೆ. ಸೊ ಇವಾಗ ನಾವ್ ಯಾಕೆ ಈ ತರ ಇಷ್ಟು ತಿಳ್ಕೊಬೇಕಿದೆ ಈ ತರ ಬೀಳುವಿಕೆ ಬಗ್ಗೆ ಅಂತ ಸ್ವಲ್ಪ ನೋಡೋಣ. ಸೊ ಅದೇ ನಾನು ಅವಾಗ್ಲೇ ಹೇಳ್ದಾಗೆ ಬೀಳೋದೊಂದು ತುಂಬಾ ಕಾಮನ್ ಸಮಸ್ಯೆ. ಯೂಶಲ್ ಆಗಿ ನಾವು ನೋಡ್ತೀವಲ್ಲ, ಪ್ರತಿ ವರ್ಷ ಸಹ 65 ವರ್ಷ ಮೇಲ್ಪಟ್ಟವರಲ್ಲಿ 3 ಜನ ಹಿರಿಯ ನಾಗರಿಕರಲ್ಲಿ ಒಬ್ರು ಬೀಳೋ ಸಾಧ್ಯತೆ ಇರುತ್ತೆ. ಇನ್ನ ಇನ್ನ ವಯಸ್ಸಾಗ್ತಾ ಇನ್ನ ಬೀಳುವಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಅಂದ್ರೆ 80 ವರ್ಷ ವಯಸ್ಸಾಗಿರ್ತಾರಲ್ಲ ಅವ್ರ ಮೇಲ್ಪಟ್ಟವರಲ್ಲಿ ಅರ್ಧ ಜನ ಅಂದ್ರೆ ಇಬ್ರಲ್ಲಿ ಒಬ್ರು ಬೀಳೋ ಸಾಧ್ಯತೆ ಇರುತ್ತೆ. ಸೊ ಈ ತರ ಬಿದ್ದಾಗ ಏನೇನ್ ತೊಂದರೆ ಆಗ್ಬೋದು, ಇವಾಗ ನಾವು ನೋಡಿದ ಹಾಗೆ ಸಡನ್ ಆಗಿ ಈ ತರ ಅಚಾನಕ್ ಆಗಿ ಬೀಳೋದ್ರಿಂದ ಕೆಲವೊಬ್ಬರಿಗೆ ಸಡನ್ ಆಗಿ ಮರಣ ಹೊಂದುವ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟು ಗಂಭೀರ ಪ್ರಮಾಣಕ್ಕೆ ಕೂಡ ಅದು ತೊಂದರೆ ಆಗುತ್ತೆ. ಏನಾಗ್ಬೋದು ಅಂದ್ರೆ ತಲೆಯಲ್ಲಿ ರಕ್ತಸ್ರಾವ ಆಗಿ ಸಡನ್ ಆಗಿ ಬ್ರೈನ್ ಡೆಡ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಒಂದು 10 ರಿಂದ 25% ಜನರಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ ಅವರು ಬೀಳೋದ್ರಿಂದ ಸಡನ್ ಆಗಿ ಮೂಳೆ ಮುರಿಬೋದು. ಸೊ ಈ ದೊಡ್ಡವರಲ್ಲಿ ಏನಾಗುತ್ತೆ ಅಂದ್ರೆ ಅವರು ನಡಿಬೇಕಾದ್ರೆ ಬೀಳ್ಬೇಕಾದ್ರೆ ಅವ್ರು ಯೂಶಲ್ ಆಗಿ ಹಿಂದೆ ಬೀಳ್ತಾರೆ. ಹಿಂದೆ ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ಬೆನ್ ಮೂಳೆಗೆ ಏಟಾಗ್ಬೋದು, ಆ ತೊಡೆ ಮೂಳೆಗೆ ಏಟಾಗ್ಬೋದು, ಇಲ್ಲಾಂದ್ರೆ ಸೊಂಟದ ಮೂಳೆಗೆ ಏಟಾಗ್ಬೋದು. ಸೊ ಅದು ಅಚಾನಕ್ ಆಗಿ ಏಟಾಗೋದ್ರಿಂದ ಅದು ಮೂಳೆ ಮುರಿದೋಗುತ್ತೆ. ಮೂಳೆಗಳಲ್ಲದೆ ನಮ್ಮ ಮಾಂಸಖಂಡ ಏನಿದೆ, ಇಲ್ಲಾಂದ್ರೆ ಲಿಗಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಜಾಯಿಂಟ್ಸ್ ಎಲ್ಲ ಸ್ಟ್ರೆಂತ್ ಆಗಿದ್ದು ನಾವು ಓಡಾಡಕ್ಕೆ ಏನ್ ಸಹಾಯ ಮಾಡುತ್ತೆ, ಅವುಗಳು ಕೂಡ ಸಡನ್ ಆಗಿ ಹರಿದೋಗ್ಬೋದು. ಸೊ ಈ ತರ ಹರಿದೋಗೋದ್ರಿಂದ ಅವರು ಅಚಾನಕ್ ಆಗಿ ನೋವಲ್ಲಿರ್ತಾರೆ, ಎದ್ದು ಓಡಾಟ ಮಾಡಕ್ಕೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಈ ತರ ಬಿದ್ದಾಗ ಸಡನ್ ಆಗಿ ಅವರು
ತಲೆಗೆ ಏಟ್ ಮಾಡ್ಕೊಬೋದು, ಗಾಯಗಳಾಗ್ಬೋದು. ಈ ತರ ಆದಾಗ ಅವ್ರನ್ನ ಆಸ್ಪತ್ರೆಗೆ ದಾಖಲಾಗ್ ಮಾಡ್ಬೇಕಾಗತ್ತೆ. ಸೊ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಗೊತ್ತಾಗತ್ತೆ ಈ ತರ ಮೂಳೆ ಮುರಿದಿದೆ, ಇಲ್ಲಾಂದ್ರೆ ಮಾಂಸಖಂಡಕ್ಕೆ ತೊಂದರೆ ಆಗಿದೆ, ಲಿಗಮೆಂಟ್ ಇಂಜುರಿ ಆಗಿದೆ. ಸೊ ಈ ತರ ತಲೆಗೆ ಏಟಾಗಿದೆ ಅಂದಾಗ ಆಸ್ಪತ್ರೆನೆಲ್ಲ ದಾಖಲಾದಾಗ ಸೊ ಅಲ್ಲಿ ಚಿಕಿತ್ಸೆ ಶುರು ಮಾಡ್ತಾರೆ. ಬಟ್ ಏನಂದ್ರೆ ವಯಸ್ಸಾಗಿರೋರಲ್ಲಿ ಇದು ಹೀಲಿಂಗ್ ಪ್ರೊಸೆಸ್ ಅಂತ ಏನಿದೆ ಅಂದ್ರೆ ಇವಾಗ ಅದೇ ಚಿಕ್ಕವರು ಬಿದ್ದಿದ್ರೆ ಅವರಲ್ಲಿ ಬೇಗ ಹೀಲಿಂಗ್ ಅನ್ನೋದಾಗಿ ಬೇಗ ಮೂಳೆ ಕೂಡ್ಕೊಂಡು ಅವರು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ವಯಸ್ಸಾಗಿರೋರಲ್ಲಿ ಈ ಪ್ರೊಸೆಸ್ ಅನ್ನೋದು ತುಂಬಾ ನಿಧಾನಕ್ಕೆ ನಡೆಯೋದ್ರಿಂದ ಅವರು ತುಂಬಾ ದಿನ ಆಸ್ಪತ್ರೆಯಲ್ಲಿ ದಾಖಲಾಗಬೇಕಾಗಿ ಬರುತ್ತೆ. ಸೊ ಇವಾಗ ಮುಂಚೆ ಬೀಳೋ ಮುಂಚೆ ಅವರು ಕೆಲಸಗಳನ್ನ ಏನು ಅವರು ಸ್ವಾವಲಂಬನೆಯಾಗಿ ಮಾಡ್ಕೊಂತಿದ್ರು ಅಂದ್ರೆ ಅವರ ದಿನನಿತ್ಯದ ಕೆಲಸ ಇರ್ಬೋದು, ಸ್ನೇಹಿತರೊಂದಿಗೆ ಸೇರೋದು, ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಆಚೆ ಹೋಗೋದು, ಅದೆಲ್ಲ ಹೇಗೆ ಮಾಡ್ತಿದ್ರು ಅದೆಲ್ಲ ಅಕಸ್ಮಾತ್ ಆಗಿ ಒಂದೇ ಸತಿ ನಿಂತೋಗ್ಬಿಡುತ್ತೆ. ಅಂದ್ರೆ ಇವಾಗ ಪೂರ್ತಿ ಬೆಡ್ ಮೇಲೆ ಇರೋ ಅವಶ್ಯಕತೆ ಇರುತ್ತೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಹ ಅವರು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಸೊ ಅದು ಹೀಲ್ ಆಗೋಕ್ಕೂ ಕೂಡ ತುಂಬಾ ಟೈಮ್ ತಗೊಳೋದ್ರಿಂದ ಕೆಲವು ತಿಂಗಳುಗಳ ಕಾಲ ಅವರು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಈ ತರ ಡಿಪೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ಏನಾಗ್ಬೋದು ಅಂದ್ರೆ ಕೆಲವ್ರಿಗೆ ಸ್ವಲ್ಪ ಬೇಜಾರು, ಒಂಥರ ಮನಸ್ಸಿನ ಮೇಲೆ ಒಂಥರ ನೋವು, ಒತ್ತಡ ತರ ಶುರುವಾಗೋ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಇನ್ನ ಏನಾಗ್ಬೋದು ಅಂದ್ರೆ ಅವ್ರು ಹುಷಾರಾದ್ಮೇಲೂ ಸಹ ಒಂದು ಭಯ, ಭೀತಿ ತರ ಕಂಡ್ಬರುತ್ತೆ. ಅಂದ್ರೆ ನಾವು ನೋಡಿರೋದ್ರಲ್ಲಿ 70% ಜನ ಹಿರಿಯ ನಾಗರಿಕರಲ್ಲಿ ಒಂದ್ಸತಿ ಬಿದ್ದಿರೋರಲ್ಲಿ, ಈ ತರ ಮೂಳೆ ಮುರ್ಕೊಂಡಿರೋರಲ್ಲಿ ಅವ್ರಿಗೆ ಭೀತಿ ಅನ್ನೋದು ಎಷ್ಟು ಮಟ್ಟಕ್ಕೆ ಕಾಡುತ್ತೆ ಅಂದ್ರೆ, ಅಯ್ಯೋ ಎಲ್ಲೂ ಹೋಗೋದೇ ಬೇಡಪ್ಪ, ಮನೆಯಲ್ಲೇ ಇರೋಣ, ಒಂದ್ ಕಡೆ ಕೂತ್ಕೊಂಡಿರೋಣ, ಎಲ್ಲ ನಾವು ಹೋದ್ರೆ ತಾನೇ ನಾನು ಮೂಳೆ ಮುರಿಯೋದು, ಮತ್ತೆ ಆಸ್ಪತ್ರೆಗೆ ದಾಖಲಾಗೋದು. ಸೊ ಇದು ಕೂಡ ಈ ತರ ಕೂಡ ಭೀತಿನಲ್ಲಿದ್ದು ಅವರು ಏನು ಮುಂಚೆ ಹೇಗೆ ಅವರು ಆಕ್ಟಿವ್ ಆಗಿ ಒಂದು ಸೋಷಿಯಲ್ ಪರ್ಸನ್ ಆಗಿದ್ರು, ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ರು, ಅದು ಪೂರ್ತಿ ಶೂನ್ಯ ಆಗೋ ಸಾಧ್ಯತೆ ಕೂಡ ನಾವು ತುಂಬಾ ಜನರಲ್ಲಿ ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಇವಾಗ ಆಸ್ಪತ್ರೆಯಲ್ಲಿ ದಾಖಲಾಗುವುದು, ಅವ್ರಿಗೆ ಈ ಮೂಳೆ ಮುರಿದಿರೋದು ಯೂಶಲಿ ನಾವು ನಡೆಯಕ್ಕೆ ಸಹಾಯ ಮಾಡುವ ಬೆನ್ನು ಮೂಳೆ ಆಗಿರ್ಬೋದು, ತೊಡೆ ಮೂಳೆ ಆಗಿರ್ಬೋದು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಯೂಶಲಿ ಅದು ಆಪರೇಷನ್ನೇ ಬೇಕಾಗಿರೋ ಅವಶ್ಯಕತೆ ಇರುತ್ತದೆ. ಸೊ ಅವರು ಸರ್ಜರಿ ಹೋಗ್ಬೇಕಾಗಿರುತ್ತೆ. ಅವರು ಅರವಳಿಕೆಗೆ ಕೊಡುವ ಮದ್ದುಗಳಾಗಲಿ ಅದು ಕೂಡ ಹಿರಿಯ ನಾಗರಿಕರಲ್ಲಿ ತೊಂದರೆ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಅಷ್ಟು ದಿನ ನಾನೇನು ಡಿಪೆಂಡೆಂಟ್ ಆಗೋಗ್ಬಿಡ್ತಾ ಇದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ಮೇಲೆ. ಮುಂಚೆ ತರ ನಾನ್ ಮಾಡಕ್ಕಾಗ್ತಿಲ್ಲ ನನ್ ಕೆಲ್ಸ. ಮತ್ತೆ ಅದ್ರ ಜೊತೆಗೆ ಫೈನಾನ್ಷಿಯಲ್ ಬರ್ಡನ್ ಅಂತ ಏನ್ ಕರಿತೀವಿ. ಸೊ ಆಸ್ಪತ್ರೆನಲ್ಲಿ ದಾಖಲಾಗಿ ಫೈನಾನ್ಷಿಯಲ್ ಲಾಸ್ ಕೂಡ ಏನಾಗುತ್ತೆ, ಅದು ಕೂಡ ಅವ್ರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರ್ಬೋದು. ಒಟ್ಟಾರೆ ಇದು ಬೀಳೋದ್ರಿಂದ ಅವ್ರಿಗೆ ತೊಂದರೆ ಆಗೋದ್ರಿಂದ ಅವ್ರ ಫಂಕ್ಷನಾಲಿಟಿ ಏನಂತ ಹೇಳ್ತೀವಿ, ಅವ್ರ ಕೈಯಲ್ಲಿದ್ದ ಅವರಲ್ಲಿದ್ದ ಆ ಸ್ವತಂತ್ರ ಅನ್ನೋದನ್ನ ಅವರು ಕಳ್ಕೊಂಡ್ಬಿಡ್ತಾರೆ. ಸೊ ಅದೇನೆ ತುಂಬಾ ತೊಂದರೆ ಆಗಕ್ಕೆ ಕಾರಣ ಆಗುತ್ತೆ. ಅದರ ಜೊತೆ ಹಿರಿಯ ನಾಗರಿಕರಲ್ಲಿ ಯಾಕೆ ಇಷ್ಟು ಮಟ್ಟಕ್ಕೆ ಬಿದ್ದಾಗ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತನಾಡಲಿಚ್ಛಿಸ್ತೇನೆ. ಸೊ ಇವಾಗ ಒಂದೇ ಕಾರಣ ಆಗಿರೋದಿಲ್ಲ ಹಿರಿಯರು ಬೀಳೋದಕ್ಕೆ. ಅಂದ್ರೆ ನಾನಾ ಕಾರಣಗಳೆಲ್ಲ ಒಟ್ಟುಗೂಡಿ ಅವರು ಬೀಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ಉದಾಹರಣೆಗೆ ಇವಾಗ ಮೊದಲು ನಮ್ಮ ದೈಹಿಕ ಆರೋಗ್ಯ ಹಾಗೂ ಸಾಮರ್ಥ್ಯ ತಗೊಂಡ್ರೆ, ವಯಸ್ಸಾಗ್ತಾ ಆಗ್ತಾ ಏನ್ ನೋಡ್ತೀವಿ ಅಂದ್ರೆ ಒಂದು ಕಂಡೀಷನ್ ಅಂತ ಹೇಳ್ತೀವಿ, ಸಾರ್ಕೋಪೀನಿಯಾ. ಅಂದ್ರೆ ನಮ್ಮ ಮಾಂಸಖಂಡ ಇದೆಯಲ್ಲ, ಆ ಮಾಂಸಖಂಡ ಅನ್ನುವುದು ಬಲದಲ್ಲಿ ಹಾಗೂ ಗಾತ್ರದಲ್ಲಿ ನಿಧಾನಕ್ಕೆ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಯೂಶುವಲ್ ಆಗಿ ಇದು 40 ವರ್ಷ ವಯಸ್ಸಾದಾಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 80 ವರ್ಷ ವಯಸ್ಸು ಬರೋಷ್ಟರಲ್ಲಿ ಅರ್ಧಕ್ಕರ್ಧ ನಮ್ಮ ಬಲ ಹಾಗೂ ಆ ಗಾತ್ರ ಏನಿದೆ ಮಾಂಸಖಂಡದ್ದು ಅದು ಪೂರ್ತಿ ಹೊಟ್ಟೋಗುತ್ತೆ. ಸೊ ಈ ಬಲ ಗಾತ್ರ ಕಡಿಮೆ ಆದಂಗೆ ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಸ್ನಾಯು ಶಕ್ತಿ ಏನಿದೆ ಅದು ಕಡಿಮೆ ಆಗೋದ್ರಿಂದ ನಮ್ಗೆ ನಡಿಬೇಕಾದ್ರೆ ತೊಂದರೆ ಆಗುತ್ತೆ. ನಾವು ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಅದೇ ಅಲ್ಲದೆ ನಮ್ಮ ಜಾಯಿಂಟ್ಸ್ ಏನಿದೆ, ನಮ್ಮ ಅಲ್ಲಿ ಆರ್ಥರೈಟಿಸ್ ಅಂತ ಏನ್ ಕಂಡೀಷನ್ ಅಂತ ಹೇಳ್ತೀವಿ, ಅಲ್ಲಿ ನೋವು ಬರೋ ಸಾಧ್ಯತೆ ಇರುತ್ತೆ. ನಡಿಬೇಕಾದ್ರೆ ಅವ್ರಿಗೆ ನೋವಾಗ್ತಾ ಇರುತ್ತೆ. ಯಾವ್ದೋ ಒಂಥರ ನಡೆಯಕ್ ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಅಲ್ಲಿ ಅಸಮತೋಲನ ಪ್ರದೇಶ ಇರುತ್ತೆ. ಅಲ್ಲಿ ಸಡನ್ ಆಗಿ ಬಿದ್ದು ಜಾರಿ ಹೋಗೋ ಸಾಧ್ಯತೆ ಕೂಡ ಇದೆ. ಇವಾಗ ಯಾಕೆ ಈ ತರ ಸಾರ್ಕೋಪಿನಿಯಾ ಅನ್ನೋ ಕಂಡೀಷನ್ ಬರುತ್ತೆ ಅಂತ ಅಂದ್ರೆ, ಏನಾಗ್ತಾ ಇರ್ತದೆ, ನಾನು ಹಾಗೆ ಹೇಳ್ದ ಹಾಗೆ ವಯಸ್ಸಾಗ್ತಾ ಆಗ್ತಾ ಮಾಂಸಖಂಡ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ಇನ್ನೊಂದು ಫ್ಯಾಟ್ ಅನ್ನೋದು ಡೆಪಾಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಂಸ ಇದ್ರೇನೆ ನಮ್ಗೆ ಶಕ್ತಿ ಅನ್ನೋದು ಕೊಡುತ್ತೆ. ಫ್ಯಾಟ್ ನಮ್ಗೆ ಸ್ಟ್ರೆಂತ್ ಅನ್ನೋದು ಕೊಡೋದಿಲ್ಲ ನಡಿಬೇಕಾದ್ರೆ ಎಲ್ಲ. ಅದ್ರ ಜೊತೆಗೆ ಕೆಲವು ಹಾರ್ಮೋನಲ್ ಕಂಡೀಷನ್ ಇರ್ಬೋದು, ಇಲ್ಲಾಂದ್ರೆ ಹೋಗ್ತಾ ಮಸಲ್ ಬಿಲ್ಡ್ ಆಗ್ಬೇಕು ಅಂದ್ರೆ ನಮ್ಗೆ ಪ್ರೋಟೀನ್ ಅನ್ನೋದು ತುಂಬಾ ಅವಶ್ಯಕತೆ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಅದು ಏನಾಗುತ್ತೆ ಅಂದ್ರೆ ಪ್ರೋಟೀನ್, ನಮ್ಮಲ್ಲಿ ತಯಾರು ಆಗುವ ಪ್ರೋಟೀನ್ ಕೂಡ ಅದು ಕೂಡ ಕಡಿಮೆ ಆಗೋದ್ರಿಂದ ಆ ಮಾಂಸಖಂಡ ಸವಿತಾ ಹೋಗ್ತಾ ಇರುತ್ತೆ. ಅದರ ಜೊತೆಗೆ ನಮ್ಮ ದೃಷ್ಟಿ,
ನಮ್ಮ ದೃಷ್ಟಿ ಕೂಡ ಮಂದ ಆಗೋದು, ಹಾಗೂ ಕೇಳಿಸೋದ್ರಲ್ಲಿ ಸರಿಯಾಗಿ ಕೇಳಿಸೋದಿಲ್ಲ. ಕೆಲವು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು, ಅಂದ್ರೆ ದೈಹಿಕ ಸಮಸ್ಯೆಗಳು, ಶುಗರು, ಬಿ.ಪಿ, ಹಾರ್ಟಿನ್ ತೊಂದ್ರೆ, ಸ್ವಲ್ಪ ನರರೋಗ ಸಮಸ್ಯೆಗಳು, ಅಂದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೀವು ತುಂಬಾ ಕೇಳಿರ್ತೀರ. ಅಂದ್ರೆ ಈ ಕಂಡೀಷನ್ ಅಲ್ಲಿ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಅವ್ರ ಕೈಕಾಲೆಲ್ಲ ನಡ್ಗೋದ್ ಶುರುವಾಗುತ್ತೆ. ಅವ್ರ ಕೆಲಸ ಚಟುವಟಿಕೆ ಏನಿದೆ ಅವ್ರು ನಿಧಾನಕ್ಕೆ ಎಲ್ಲಾ ಕೆಲ್ಸಾನು ಮಾಡ್ತಾರೆ. ನಡಿಬೇಕಾದ್ರೆ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ನಡಿಬೇಕಾದ್ರೆ ತೊಂದ್ರೆ ಇರುತ್ತೆ. ಇದರಿಂದ ಬಿದ್ದೋಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್, ನಮ್ಮ ಮೂಳೆಗಳೇನಿದೆ ಅವು ಸವಿತಾ ಹೋಗುತ್ತೆ ಏಜ್ ಆಗ್ತಾ ಆಗ್ತಾ. ಅದಕ್ಕೋಸ್ಕರನೇ ಬಿದ್ದಾಗ ಮೂಳೆ ಮುರಿಯುವ ಪ್ರಭಾವ ಹೆಚ್ಚಾಗುವುದು ಈ ಆಸ್ಟಿಯೋಪೋರೋಸಿಸ್ ಕಾರಣದಿಂದ. ಅಷ್ಟೇ ಅಲ್ಲದೆ ಇವಾಗ ಮರೆವು ಕಾಯಿಲೆ, ಮುಂದೆ ಒಂದ್ಸತಿ ಬಿದ್ದಿದ್ದಾರೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ ಬಿದ್ದಾಗ ಒಂದ್ಸತಿ ಅಯ್ಯೋ ನಮ್ಗೇನು ಆಗಿಲ್ಲ, ವಯಸ್ಸಾದ್ಮೇಲೆ ಬೀಳೋದು ಕಾಮನ್ನೇ, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಒಂದ್ಸತಿ ಬಿದ್ರೂನು ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಆದ್ರೆ ಏನ್ ಜ್ಞಾಪಕ ಇಟ್ಕೊಬೇಕಂದ್ರೆ ಒಂದ್ಸತಿ ಬಿದ್ದಿರೋ ವ್ಯಕ್ತಿ ಮತ್ತೆ ಬೀಳೋ ಮತ್ತೆ ಪದೇ ಪದೇ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಒಂದೇ ಸತಿ ಬಿದ್ದಿದೀವಿ, ವಯಸ್ಸಾಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿದ್ದಿದೀವಿ ಅಂತ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ನೀವು ಭೇಟಿ ಆಗ್ಬೇಕು. ಅದ್ರ ಜೊತೆಗೆ ಕೆಲವು ಔಷಧಿಗಳು, ಇವಾಗ ಹಿರಿಯ ನಾಗರಿಕರಲ್ಲಿ ತುಂಬಾ ದೈಹಿಕ ಮತ್ತು ಆರೋಗ್ಯ ಸಮಸ್ಯೆಗಳಿರುತ್ತೆ. ಅವರು ಹಲವಾರು ಮಾತ್ರೆಗಳಿರ್ತವೆ. ಅಂದ್ರೆ 4 ರಿಂದ 5, ಒಂದೊಂದ್ಸತಿ 8 ಮಾತ್ರೆಗಳು ಸಹ ಇರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದೊಂದ್ಸತಿ ಪದೇ ಪದೇ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಒಂದ್ಸತಿ ಅದೇ ಮೆಡಿಕೇಶನ್ ರಿಪೀಟ್ ಆಗಿರುತ್ತೆ, ನಾವು ನೋಡ್ಕೊಂಡಿರಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಈ ತರ ಪಾಲಿಫಾರ್ಮಸಿ ಅಂತ ಏನ್ ಹೇಳ್ತೀವಿ, ಯೂಶಲ್ ಆಗಿ 4 ರಿಂದ ಹೆಚ್ಚು ಮಾತ್ರೆಗಳು ಉಪಯೋಗಿಸ್ತಿರುವ ವ್ಯಕ್ತಿ ಬೀಳುವ ಸಾಧ್ಯತೆ ಹೆಚ್ಚು. ಯೂಶಲಿ ಯಾವ ತರ ಮಾತ್ರೆಗಳು ನಮ್ಗೆ ಬೀಳೋ ಸಾಧ್ಯತೆನ ಜಾಸ್ತಿ ಮಾಡುತ್ತೆ ಅಂತ ಅಂದ್ರೆ, ಯೂಶಲ್ ಆಗಿ ಬಿ.ಪಿ ಮೆಡಿಕೇಶನ್ಸ್ ಇದೆಯಲ್ಲ, ಬಿ.ಪಿ ಮೆಡಿಕೇಶನ್ ಹಾಗೂ ಮನಸ್ಸಿನ ರೋಗಕ್ಕೆ ಸಂಬಂಧಪಟ್ಟಿರೋ ಮಾತ್ರೆಗಳು, ನಿದ್ದೆ ಮಾತ್ರೆ, ಸೊ ಖಿನ್ನತೆ ಕಾಯಿಲೆಗೆ ಉಪಯೋಗಿಸ್ತಾ ಇರುವಂತ ಮಾತ್ರೆಗಳು, ಹೃದಯ ಸಂಬಂಧ ರೋಗಕ್ಕೆ ಉಪಯೋಗಿಸ್ತಾ ಇರುವಂತ ಮಾತ್ರೆಗಳು. ಸೊ ಈ ಮಾತ್ರೆಗಳು ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಅಕಸ್ಮಾತ್ ಆಗಿ ನಿದ್ದೆ, ಮಂಪರ್ ತರ ಅನ್ಸೋದು, ತಲೆ ಸುತ್ತು ಬಂದಂಗ ಆಗೋದು. ಸೊ ಈ ತರ ಮಾತ್ರೆ ಜಾಸ್ತಿ ಉಪಯೋಗಿಸೋದ್ರಿಂದ ಸಡನ್ ಆಗಿ ಅವರು ಬೀಳುವ ಸಾಧ್ಯತೆ ಇರುತ್ತೆ. ಸೊ ಇವಾಗ ದೈಹಿಕ ಕಾರಣವಲ್ಲದೆ ನಮ್ಮ ಬಿಹೇವಿಯರ್, ನಮ್ಮ ಆಕ್ಟಿವಿಟೀಸ್, ನಮ್ಮ ವರ್ತನಾತ್ಮಕ ಕಾರಣಗಳು ಸಹ ನಾವು ಬೀಳುವುದಕ್ಕೆ ಕಾರಣ ಆಗತ್ತೆ. ಅಂದ್ರೆ ಏನಂದ್ರೆ ಸಾವು ಬೇಗನೆ ನಡೆಯಕ್ ಹೋಗೋದು, ಅಂದ್ರೆ ಎಲ್ಲೋ ಅರ್ಜೆಂಟ್ ಇರ್ತೀವಿ, ಹೊಸ ಜಾಗ, ಅಲ್ಲಿ ಆ ಪ್ರದೇಶ ಹೇಗಿದೆ ಅಂತ ನೋಡೋದಿಲ್ಲ, ಗಮನಾನು ಕೊಡೋದಿಲ್ಲ, ಬೇಗ ಹೋಗ್ಬೇಕಂತ ಸಡನ್ ಆಗಿ ಬೇಗ ಹೋಗೋದು, ಹಂಗೆ ಹೋಗೋ ಸಾಧ್ಯತೆ ಇರುತ್ತೆ. ನಾನು ಹಾಗೆ ಹೇಳ್ದ ಹಾಗೆ ಮುಂಚೆ ಬಿದ್ದಿರೋರು ತುಂಬಾ ಭಯದಲ್ಲಿ ಇರ್ತಾರೆ, ಚಟುವಟಿಕೆಗಳನ್ನ ಪೂರ್ತಿ ಬಂದ್ ಮಾಡಿರ್ತಾರೆ, ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಅವರು ದಿನನಿತ್ಯದ ಆಕ್ಟಿವಿಟೀಸ್ ಏನಿದೆ, ಎಕ್ಸರ್ಸೈಸ್, ವ್ಯಾಯಾಮ ಇಲ್ದಿರುವುದು, ಇದೆಲ್ಲ ಏನಾಗುತ್ತೆ ಅಂದ್ರೆ ಇವಾಗ ನಾವ್ ಯಾವ್ದೇ ವಸ್ತುನ ಉಪಯೋಗಿಸಿಲ್ಲ ಅಂದ್ರೆ ಅದು ಹೇಗೆ ಅದು ನಿಧಾನಕ್ಕೆ ಅದು ಸವಿತಾ ಹೋಗುತ್ತೆ. ಇವಾಗ ನಾವು ನಾವು ವ್ಯಾಯಾಮ ಮಾಡದೇ ಇರೋದ್ರಿಂದನೂ ಅದು ಹಾಗೆ ಮಾಂಸಖಂಡ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮಾಂಸಖಂಡಕ್ಕೆ ಎಷ್ಟು ಕೆಲಸವಿದ್ದರೆ ಅಷ್ಟು ಅದು ಗಟ್ಟಿಯಾಗಿ ಅಷ್ಟು ಬಲಿಷ್ಠವಾಗುವ ಸಾಧ್ಯತೆ ಇರುತ್ತೆ. ನಾವು ಉಪಯೋಗಿಸದೆ ಹೋದ್ರೆ ಅದೇ ತರ ಅದು ಬಿಟ್ಟು ಅದು ದುರ್ಬಲಗೊಳ್ಳುತ್ತದೆ. ಸೊ ನಾವು ಸಡನ್ ಆಗಿ ಈ ತರ ಭಯಭೀತರಿಂದ ಆಕ್ಟಿವಿಟೀಸ್ ನ ಬಿಟ್ಬಿಡೋದು, ವಾಕಿಂಗ್ ಬಿಟ್ಬಿಡೋದು, ಆಚೆ ಹೋಗದಿರೋದು ಬಿಟ್ಬಿಡೋದು, ಅಯ್ಯೋ ಹೋದ್ರೆ ನಾನು ಬಿದ್ದೋಗ್ಬಿಡ್ತೀನಿ ಅಂತ ಬಿಟ್ಬಿಡೋದ್ರಿಂದ ಇನ್ನ ನಮ್ಮ ಮಾಂಸಖಂಡ ಇನ್ನ ದುರ್ಬಲವಾಗಿ ನಾವು ಇನ್ನಷ್ಟು ಪದೇ ಪದೇ ಬೀಳುವ ಸಾಧ್ಯತೆಯನ್ನ ಅದು ಇನ್ನ ಜಾಸ್ತಿ ಮಾಡುತ್ತೆ ಹೊತ್ತು ಕಡಿಮೆ ಮಾಡೋದಿಲ್ಲ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ರೀಸನ್ಸ್, ಅಂದ್ರೆ ಪರಿಸರ ಕಾರಣಗಳು, ಅಂದ್ರೆ ಸರಿಯಾಗಿ ಬೆಳಕು ಇಲ್ದೇ ಇರೋದು, ಇಲ್ಲಾಂದ್ರೆ ಮನೆಯಲ್ಲಿರ್ಬೋದು, ಮನೆ ಸುತ್ತಮುತ್ತ ಜಾಸ್ತಿ ಕಸ ಕಡ್ಡಿ, ಸರಿಯಾಗಿ ನೀಟಾಗಿ ಒಂದು ಪಾತ್ ಅನ್ನೋದು ಕ್ಲಿಯರ್ ಇಲ್ದೇ ಇರೋದು, ಇಲ್ಲಾಂದ್ರೆ ಜಾರಿ ಹೋಗೋ ನೆಲ ಇರೋದು, ಇಲ್ಲಾಂದ್ರೆ ಮನೆಯಲ್ಲಿ ವೈರ್ಗಳು ಅದು ಅಡ್ಡ ಓಡಾಡ್ಬೇಕಾದ್ರೆ ಅಡ್ಡ ಇರೋದು, ಅದರಿಂದ ಎಲ್ಲ ಸಡನ್ ಆಗಿ ನೋಡ್ದಂಗೆ ನಾವು ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಸೊ ನಾನು ಹೇಳ್ದಂಗೆ ಯಾವ್ದೋ ಒಂದು ಕಾರಣ ಇರೋದಿಲ್ಲ, ಹಲವಾರು ಕಾರಣಗಳು ಒಟ್ಟುಗೂಡಿ ಇದು ಬೀಳುವ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ. ನಮ್ಮ ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಜಾಸ್ತಿ ಇದ್ರೆ ಅಷ್ಟು ನಾವು ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸೊ ಅದಕ್ಕೋಸ್ಕರನೇ ನೀವು ಒಂದೇ ಸತಿ ಬಿದ್ರೂ ಸಹ ನೀವು ವೈದ್ಯರನ್ನ ಭೇಟಿ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ವೈದ್ಯರು ನೋಡ್ತಾರೆ ಯಾಕೆ ಈ ತರ ಬಿದ್ದಿದೆ ಅಂದ್ರೆ ಹಲವಾರು ಕಾರಣಗಳು. ಫಸ್ಟ್ ನೀವು ಬಂದಾಗ ಡಾಕ್ಟರ್ ನೋಡ್ತಾರೆ, ಅಂದ್ರೆ ಯೂಶಲ್ ಆಗಿ ನಾವು ನೋಡೋ ಹಾಗೆ ಮಹಿಳೆಯರಲ್ಲಿ ಬೀಳುವ ಪ್ರಮಾಣ, ಮಹಿಳೆಯರಲ್ಲಿ ಬಿದ್ದು ಮೂಳೆ ಮುರಿಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ವಯಸ್ಕರಲ್ಲಿ ನಾನು ಹಾಗೆ ಹೇಳಿದ ಹಾಗೆ
65 ವರ್ಷಗಳಿಂದ 80 ವರ್ಷ ದಾಟಿದ ಮೇಲವರಲ್ಲಂತೂ ಇನ್ನ ಬೀಳುವ ಪ್ರಮಾಣ ಅನ್ನೋದು ಇನ್ನ ಜಾಸ್ತಿ. ಅದ್ರ ಜೊತೆಗೆ ನಾವು ನೋಡ್ತೀವಿ, ಒಂದು ಪೇಷಂಟ್ ಬಂದಾಗ ಅವರು ಯಾವ ಮಾತ್ರೆನಲ್ಲಿದ್ದಾರೆ, ಇಷ್ಟೆಲ್ಲ ಮಾತ್ರೆ ಅವ್ರಿಗೆ ಅವಶ್ಯಕತೆ ಇದೆಯಾ, ಇಲ್ಲಾಂದ್ರೆ ಈ ಡೋಸ್ ಇಷ್ಟು ಅವಶ್ಯಕತೆ ಇದೆಯಾ, ಇದನ್ನೇನಾರ ಕಡಿಮೆ ಮಾಡ್ಬೋದಾ, ಇಲ್ಲಾಂದ್ರೆ ಈ ಮಾತ್ರೆಯಿಂದ ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಿದ್ಯಾ, ಆ ಮಾತ್ರೆಗಳನ್ನ ಸಹ ನಾವು ಡೀಟೇಲ್ ಆಗಿ ಚೆಕ್ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಅವ್ರ ಊಟದ ಊಟ ಹೇಗಿದೆ, ಅವ್ರಿಗೆ ದೇಹದಲ್ಲಿ ಸಿಗ್ಬೇಕಾಗಿರೋ ವಿಟಮಿನ್ಸ್ ಆಗ್ಲಿ, ಆ ನ್ಯೂಟ್ರಿಷನ್ ಸ್ಟೇಟಸ್ ಅಂತ ಏನ್ ಹೇಳ್ತೀವಿ, ಅವ್ರು ಅಷ್ಟು ಬಲಿಷ್ಠವಾಗಿದ್ದಾರಾ, ಇಲ್ಲ ಅಂದ್ರೆ ಅವರಲ್ಲಿ ಏನಾರ ವಿಟಮಿನ್ ಅದೆಲ್ಲ ಕೊರತೆ ಇದೆಯಾ, ಅದರಿಂದ ಅವ್ರಿಗೆ ದುರ್ಬಲವಾಗ್ತಾ ಇದೆಯಾ, ಅದನ್ನ ಕೂಡ ಡೀಟೇಲ್ ಆಗಿ ಚೆಕ್ ಮಾಡ್ತೀವಿ. ಅದ್ರ ಜೊತೆಗೆ ಬೇರೆ ಯಾವ ಮೆಡಿಕಲ್ ಕಂಡೀಷನ್ ಇದೆ, ಹಲವಾರು ಮೆಡಿಕಲ್ ಕಂಡೀಷನ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಅದೆಷ್ಟು ಕಂಟ್ರೋಲ್ ಅಲ್ಲಿ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಮಟ್ಟದಲ್ಲಿ ನಡೀತಿದ್ಯಾ, ಅದು ಇದನ್ನ ಬೀಳೋದಕ್ಕೆ ಸಹಾಯ ಮಾಡ್ತಿದ್ಯಾ, ಅಂದ್ರೆ ನಾನು ಎಷ್ಟು ಕೇರ್ಫುಲ್ ಆಗಿ ಅದನ್ನ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ನೋಡ್ತೀವಿ. ಅಷ್ಟೇ ಅಲ್ಲದೆ ಅವರ ಶ್ರವಣ ಕೇಳಿಸೋದು ಹೇಗಿದೆ, ಅವರ ವಿಷನ್ ಅಂದ್ರೆ ದೃಷ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅವ್ರಿಗೆ ಅದಕ್ಕೆ ಏನಾರ ಹಿಯರಿಂಗ್ ಏಡ್ ಬೇಕಾಗಿರುತ್ತಾ, ಇಲ್ಲಾಂದ್ರೆ ಕಣ್ಣಿಗೆ ತೊಂದರೆ ಆಗ್ತಿದೆ, ಅವ್ರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಏನಾರ ಬೇಕಾಗಿರುತ್ತಾ, ಅದನ್ನು ಸಹ ಟ್ರೀಟ್ಮೆಂಟ್ ಮಾಡ್ಬೇಕು. ಅದ್ರ ಜೊತೆಗೆ ಅವರು ನಡಿಬೇಕಾದ್ರೆ ಸ್ವಲ್ಪ ಗೇಟ್ ಅಸೆಸ್ಮೆಂಟ್ಸ್ ಅಂತ ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ. ಆದ್ರೆ ಅದ್ರಲ್ಲಿ ನಮಗ್ ಗೊತ್ತಾಗುತ್ತೆ ಅವ್ರು ಎಷ್ಟು ಮಟ್ಟಕ್ಕೆ ಅವ್ರಿಗೆ ನಡೆಯಕ್ ಆಗ್ತಿದೆ, ಎಷ್ಟು ಮಟ್ಟಕ್ಕೆ ತೊಂದರೆ ಆಗ್ತಿದೆ, ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಬಲ್ರು, ಯಾವ ತರ ಅಸಮತೋಲನ ಇಲ್ಲ ಪ್ರದೇಶದಲ್ಲಿ ಎಷ್ಟು ಅವ್ರಿಗೆ ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿದಾಗ, ಅದ್ರ ಜೊತೆಗೆ ಮೂಳೆ ಸವಿತ, ಅದರಲ್ಲಿ ನೋವಿರೋದು, ಅದರಲ್ಲಿ ಇನ್ಫ್ಲಮೇಷನ್ ಅಂತ ಏನ್ ಹೇಳ್ತೀವಿ, ಆ ಕಂಡೀಷನ್ ಇರೋದ್ರಲ್ಲಿ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದನ್ನ ನಾವು ಇದನ್ನ ಡೀಟೇಲ್ ಆಗಿ ನೋಡೋದ್ರಿಂದ ಈ ಬೀಳೋ ಪ್ರಮಾಣವನ್ನ ಕಮ್ಮಿ ಮಾಡ್ಬೋದಿರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಪೇಷಂಟ್ ನಲ್ಲಿ ಯಾವ ತೊಂದರೆ ಇದೆ ಅನ್ನೋದನ್ನ ನೋಡೋದಲ್ಲದೆ, ಅವರ ಸುತ್ತಮುತ್ತ ಪರಿಸರದಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಆಚೆ ಕಡೆ ಅವರ ವಾತಾವರಣದಲ್ಲಿ, ಅದೇ ನಾನು ಆಲ್ರೆಡಿ ಹೇಳ್ದಾಗೆ ಅವ್ರ ಬೆಳಕು ಎಷ್ಟಿದೆ, ಆ ಪ್ರದೇಶಗಳು ಎಷ್ಟು ಅವ್ರಿಗೆ ಓಡಾಡಕ್ಕೆ ಈಸಿಯಾಗಿ ಇದೆ, ಇಲ್ಲಾಂದ್ರೆ ಎಷ್ಟು ಕಷ್ಟ ಇದೆ, ಅದ್ರಲ್ಲಿ ಏನು ಚೇಂಜ್ ಮಾಡ್ಬೇಕು ಅನ್ನೋದನ್ನು ಸಹ ನಾವು ನೋಡ್ಬೇಕಾಗಿ ಬರುತ್ತೆ. ಸೊ ಇವಾಗ ಇಷ್ಟೆಲ್ಲ ಬೀಳೋದು ತೊಂದರೆ ಇರೋದ್ರಿಂದ ನಾವು ಏನೇನ್ ಮಾಡ್ಬೋದು? ಸೊ ಒಂದು ಏನಂದ್ರೆ, ನಾನು ಆಲ್ರೆಡಿ ಹೇಳಿದಾಗೆ, ಸೊ ಡಾಕ್ಟರ್ ಹತ್ರ ಹೋದಾಗ ಈ ತರ ಕೆಲವು ಕಂಡೀಷನ್ಸ್ ಕೇಳಿಸೋದು, ಕಾಣಿಸೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡಿ ಇದ್ ಮಾಡ್ತಾರೆ. ಅದ್ರ ಜೊತೆಗೆ ಎಕ್ಸಸೈಸ್ ಅಂದ್ರೆ ಕೆಲವೊಂದು ಎಕ್ಸಸೈಸ್ ಇರ್ತವೆ, ನಮ್ಮ ಬಲ ಕೆಲವೊಂದು ಎಕ್ಸಸೈಸ್ ಇರ್ತವೆ, ಅಂದ್ರೆ ನಮ್ಮ ಮಾಂಸಖಂಡದ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ, ನಮ್ಮ ನಡಿಬೇಕಾದ್ರೆ ನಮ್ಮ ಬ್ಯಾಲೆನ್ಸ್ ಏನಿದೆ ಅದನ್ನ ಹೇಗೆ ನಾವು ಸರಿ ಮಾಡ್ಕೊಬಹುದು ಅನ್ನೋದಕ್ಕೆ ಕೆಲವೊಂದು ಎಕ್ಸಸೈಸ್ ಇರ್ತವೆ. ಹಾಗೂ ಕೆಲವೊಂದು ಯೋಗ, ಇಲ್ಲಿ ಒಂದೇ ಒಂದರಲ್ಲಿ ಫೋಕಸ್ ಮಾಡೋದ್ರಿಂದ ಅದು ಸಹಾಯ ಆಗೋದಿಲ್ಲ. ಅಂದ್ರೆ ನಾನು ಬರೀ ಯೋಗ ಮಾಡ್ತೀನಿ, ಸೊ ಅದರಿಂದ ನನ್ಗೆ ಶಕ್ತಿ ಬರುತ್ತೆ, ನಾನು ಇದ್ ಮಾಡ್ಬೋದು ಅಂತ. ಆದ್ರೆ ಆ ತರ ಸಾಧ್ಯವಾಗೋದಿಲ್ಲ. ಎಲ್ಲಾನು ಅಂದ್ರೆ ಸ್ಟ್ರೆಂತ್ ಎಕ್ಸಸೈಸ್ ಆಗಿರ್ಬೋದು, ಆ ಬ್ಯಾಲೆನ್ಸ್ ಸರಿಯಾಗಿ ಇದ್ ಮಾಡ್ಕೊಂಡು ಎಕ್ಸಸೈಸ್ ಆಗಿರ್ಬೋದು, ಅದ್ರ ಜೊತೆಗೆ ಯೋಗ ಮಾಡೋದ್ರಿಂದ ಸಹಾಯ ಆಗುತ್ತೆ ವಿನಃ ಒಂದೇ ಒಂದು ಮಾಡೋದ್ರಿಂದ ಅದು ಪೂರ್ತಿ ಪ್ರಮಾಣದಲ್ಲಿ ಅದು ನಮ್ಗೆ ಸಹಾಯ ಆಗೋದು ತುಂಬಾ ತೀರಾ ಕಡಿಮೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗೆ, ಅಂದ್ರೆ ನಮ್ಮಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಿದೆ ಅದಕ್ಕೆ ತಕ್ಕ ಮಟ್ಟಿಗೆ ಟ್ರೀಟ್ ಕೊಡ್ಬೇಕಿರುತ್ತೆ. ಸೊ ಓವರ್ ಆಲ್ ಆಗಿ ಡೀಟೇಲ್ ಆಗಿ ನೋಡಿ ಅವರ ಹಾರ್ಟ್, ಬ್ರೈನು, ಇಲ್ಲಾಂದ್ರೆ ಅವರ BP ತೊಂದರೆ ಹೇಗಿದೆ. ಇವಾಗ ಯೂಶುವಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ತುಂಬಾ ಸತಿ ಹಿರಿಯ ನಾಗರಿಕರಿಗೆ ಕೂತ್ಕೊಂಡು ನಾವು BP ಚೆಕ್ ಮಾಡ್ತೀವಿ. ಸೊ ಅವಾಗ ಅದು ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಹಿರಿಯ ನಾಗರಿಕರಲ್ಲಿ ಇನ್ನೊಂದು ತೊಂದರೆ ಏನಂದ್ರೆ, ಅವರು ತುಂಬಾ ಹೊತ್ತು ನಿಂತಿದ್ದಾಗ, ನಡ್ಬೇಕಾದ್ರೆ ಅವ್ರಿಗೆ ಸಡನ್ ಆಗಿ BP ಅನ್ನೋದು ಕಡಿಮೆ ಆಗಿ ಅವ್ರಿಗೆ ತಲೆ ಸುತ್ತು ಬರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಅಡಲ್ಟ್ ಅಂತ ಏನ್ ಹೇಳ್ತೀವಿ, ಮಧ್ಯವಯಸ್ಕರಲ್ಲಿ ಅವರಲ್ಲಿ ದೇಹದ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಕಾಲಿಂದ ರಕ್ತ ಬ್ರೈನ್ಗೆ ಹೋಗೋದು ಅದು ಸರಿಯಾಗಿ ನಡೀತಾ ಇರುತ್ತೆ. ಆದ್ರೆ ವಯಸ್ಸಾಗಿರೋರಲ್ಲಿ ಮಾಂಸಖಂಡದ ಶಕ್ತಿ ಹಾಗೂ ಸಾಮರ್ಥ್ಯ ಕಮ್ಮಿ ಆಗೋದ್ರಿಂದ
ಆ ರಕ್ತ ಏನು ನಮ್ಮ ದೇಹದಲ್ಲಿ ಹರಿದು ನಮ್ಮ ಬ್ರೈನ್ಗೆ ರೀಚ್ ಆಗ್ಬೇಕಾಗಿದೆ ಅದು ಕಡಿಮೆ ಆಗುತ್ತೆ ನಾವು ತುಂಬಾ ಹೊತ್ತು ನಿಂತ್ಕೊಂಡಿದ್ದಾಗ. ಸೊ ಅದರಿಂದಾನೇ ಅವ್ರಿಗೆ ತಲೆ ಸುತ್ತು ಬಂದಂಗೆ ಆಗೋದು, ಅವಾಗ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಡಾಕ್ಟರ್ಸ್ ಹಿರಿಯ ನಾಗರಿಕರಲ್ಲಿ ಕೂತ್ಕೊಂಡಲ್ಲದೆ ನಿಂತ್ಕೊಂಡ್ರು ಸ್ವಲ್ಪ ಹೊತ್ತಾದ್ಮೇಲೆ ಬಿ ಚೆಕ್ ಮಾಡ್ತಾರೆ. ಅಂದ್ರೆ ನೋಡಕ್ಕೆ ಇವ್ರಿಗೆ ಈ ತರ ತುಂಬಾ ಹೊತ್ತು ನಿಂತ್ಕೊಂಡಾಗ ಸಡನ್ ಆಗಿ ಬಿ ಅನ್ನೋದು ಬಿದ್ದೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಸೊ ಆ ತರ ಇದ್ದಾಗ ನೀವ್ ಯಾವ ತರ ಕ್ರಮಗಳನ್ನ ತಿಳ್ಕೊಬಹುದು ಅಂದ್ರೆ, ಕೆಲವೊಂದು ಔಷಧಿಗಳು ಈ ತರ ನಿಂತ್ಕೊಂಡಾಗ ಬಿಪಿನ ಇನ್ನ ತೀರಾ ಕಡಿಮೆ ಮಾಡೋ ಕೆಲವೊಂದು ಔಷಧಿಗಳಿರ್ತವೆ. ಸೊ ಅದನ್ನ ನಾವು ನೋಡ್ಬಿಟ್ಟು ಇಷ್ಟು ಮಾತ್ರೆ ಅವ್ರಿಗೆ ಅವಶ್ಯಕತೆ ಇದೆಯಾ, ಕಡಿಮೆ ಮಾಡ್ಬೇಕಾ ಇಲ್ವಾ ಅದನ್ನ ಒಂದು ನೋಡ್ಬೇಕಿರುತ್ತೆ. ಅದ್ರ ಜೊತೆಗೆ ಅವರು ಎದ್ದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 2 ನಿಮಿಷ ಅವರು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಎದ್ದು ಹೋಗೋದ್ರಿಂದ ಅವರು ಸಡನ್ ಆಗಿ ಎದ್ದಾಗ ಆ ಬಿ ಅನ್ನೋದು ಡೌನ್ ಆಗ್ದಿರ ಅದು ನೋಡ್ಕೊಡುತ್ತೆ. ಅದ್ರ ಜೊತೆಗೆ ಕೆಲವು ಆಕ್ಯುಪೇಷನಲ್ ಥೆರಪಿಸ್ಟ್ ಹಾಗೂ ಫಿಸಿಕಲ್ ಥೆರಪಿಸ್ಟ್ ಅನ್ನೋಬ್ರು ಇರ್ತಾರೆ. ಫಿಸಿಕಲ್ ಥೆರಪಿಸ್ಟ್ ಅವರು ಪೇಷಂಟ್‌ನ ಒಂದು ಡೀಟೇಲ್ ಆಗಿ ನೋಡಿ, ಅವ್ರಿಗೆ ಯಾವ ತರ ವ್ಯಾಯಾಮಗಳು, ಯಾವ ತರ ಎಕ್ಸರ್ಸೈಸ್ ಅವ್ರಿಗೆ ಬೇಕಾಗ್ಬೋದು, ಅದರಿಂದ ಯಾವ ತರ ಎಲ್ಲರಿಗೂ ಒಂದೇ ತರ ಸಾಮರ್ಥ್ಯ, ಶಕ್ತಿ ಇರೋದಿಲ್ಲ. ಒಬ್ರೊಬ್ರಿಗೆ ಒಂದೊಂದು ತರ ಕಷ್ಟಗಳಿರುತ್ತೆ. ಸೊ ಅವರು ಡೀಟೇಲ್ ಆಗಿ ಒಂದು ಪೇಷಂಟ್‌ನ ಅಸೆಸ್ ಮಾಡಿ, ಅವ್ರಿಗೆ ಯಾವ ತರ ಎಕ್ಸರ್ಸೈಸ್ ಸಹಾಯ ಆಗುತ್ತೆ, ಯಾವ ತರ ಅವರು ದಿನನಿತ್ಯ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಅವರು ಬಲ, ಅವರು ಸ್ನಾಯು ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನ ಸಹಾಯ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲೂ ಸಹ ಆಕ್ಯುಪೇಷನಲ್ ಥೆರಪಿಸ್ಟ್ ಅನ್ನೋರು ವಿಸಿಟ್ ಮಾಡ್ಬಿಟ್ಟು ಯಾವ ತರ ಮನೆಯಲ್ಲಿ ನೀವು ಚೇಂಜಸ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅದರಿಂದ ಈ ತರ ಬೀಳೋ ಸಮಸ್ಯೆ ಏನಿದೆ ಅದನ್ನ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಅವರು ನೋಡ್ತಾರೆ. ಸೊ ಇವಾಗ ನಾನು ಕೆಲವು ಸೇಫ್ಟಿ ಟಿಪ್ಸ್ ಬಗ್ಗೆ ಸ್ವಲ್ಪ ಮಾತನಾಡಲು ಇಚ್ಛಿಸುತ್ತೇನೆ. ಅಂದ್ರೆ ಇವಾಗ ನಮ್ಮ ಮನೆಯಲ್ಲೇ ಇರ್ಬೋದು, ಇಲ್ಲಾಂದ್ರೆ ರಾತ್ರಿ ಹೊತ್ತಿರ್ಬೋದು, ನಾವ್ ಯಾವಾಗ ಬೀಳೋ ಸಾಧ್ಯತೆ ಇರುತ್ತೆ ಹಿರಿಯ ನಾಗರಿಕರು, ಆ ಟೈಮಲ್ಲಿ ನಾವು ಆ ಸ್ವಲ್ಪ ಚೇಂಜಸ್ ಅಳವಡಿಸ್ಕೊಳೋದ್ರಿಂದ ಈ ಬೀಳೋದನ್ನ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆನೇ ನೋಡ್ಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ರಾತ್ರಿ ಹೊತ್ತು ಏನಾಗುತ್ತೆ ಅಂದ್ರೆ ಹಿರಿಯ ನಾಗರಿಕರು ಮಲಗಿರ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತಾರೆ, ಅವ್ರು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಸಡನ್ ಆಗಿ ಎದ್ದು ಹೋಗೋದ್ರಲ್ಲಿ ಅಲ್ಲೇನೋ ಅಡ್ಡ ಇರುತ್ತೆ, ಸಡನ್ ಆಗಿ ಟ್ರಿಪ್ ಆಗಿ ಬಿದ್ದೋಗ್ಬಿಡೋ ಸಾಧ್ಯತೆ ಇದೆ. ಸೊ ಈ ಟೈಮಲ್ಲಿ ರಾತ್ರಿ ಹೊತ್ತಲ್ಲಿ ನೀವು ಯಾವ ತರ ಸ್ವಲ್ಪ ಚೇಂಜಸ್ ಮಾಡ್ಕೊಬಹುದು ಅಂದ್ರೆ, ಎದ್ದಾಗ ಅಟ್ಲೀಸ್ಟ್ ಯೂಶುವಲ್ ಆಗಿ ಬೆಡ್ ಲೈಟ್ ಅಂದ್ರೆ ನೈಟ್ ಲೈಟ್ ಅಂತ ಏನ್ ಹೇಳ್ತೀವಿ, ಬಾತ್ರೂಮ್ ಕಡೆ ಯಾವಾಗ್ಲೂ ಒಂದು ಲೈಟ್ ಇರೋದು, ಲೈಟ್ ಇದ್ರೆ ಅದು ತುಂಬಾ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇವಾಗ ಎದ್ದ ತಕ್ಷಣ ಅವರು ಫಾರ್ ಎಕ್ಸಾಂಪಲ್ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸ್ಪೆಕ್ಸ್ ಯೂಸ್ ಮಾಡ್ಬೇಕು. ಅಯ್ಯೋ ಇಷ್ಟೇ ಚಿಕ್ಕ ದೂರ ಇಲ್ಲಿಗೆ ಅಲ್ಲ, ನಾನು ಯಾಕೆ ಇಷ್ಟಕ್ಕೆಲ್ಲ ಸ್ಪೆಕ್ಸ್ ಹಾಕೊಂಡು ಹೋಗ್ಬೇಕು ಅನ್ನೋದು ಅಸಡ್ಡೆ ಮಾಡೋದ್ರಿಂದ ಕೂಡ ಈ ಬೀಳುವಿಕೆ ಅನ್ನೋದು ಸುಮ್ನೆ ಬಿದ್ದು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಸ್ಪೆಕ್ಸ್ ಯೂಸ್ ಮಾಡೋದು, ಇವಾಗ ಅಲ್ಲಿಂದ ಅವರು ವಾಕರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಿಂತು ವಾಕರ್ನೆಲ್ಲ ಅವರು ಸ್ಟೇಬಲ್ ಮಾಡ್ಕೊಂಡು ಆಮೇಲೆ ಆ ಲೈಟಿನ ಕಡೆ ಅವರು ಬಾತ್ರೂಮ್ ಕಡೆ ಹೋದ್ರೆ ಈ ತರ ಸಣ್ಣ ಪುಟ್ಟ ಅವರು ಸ್ವಲ್ಪ ಚೇಂಜಸ್ ಮಾಡ್ಕೊಳೋದ್ರಿಂದ ಈ ತರ ಬೀಳೋದು ಕಮ್ಮಿ ಮಾಡ್ಬೋದಿರುತ್ತೆ. ಅಷ್ಟೇ ಅಲ್ಲದೆ ಇವಾಗ ಲಿವಿಂಗ್ ರೂಮ್ ಅಲ್ಲಿ ಕೂತಿರ್ತಾರೆ, ಲಿವಿಂಗ್ ರೂಮ್ ಅಲ್ಲಿ ಏನು ಸೋಫಾ ಮೇಲೆ ಕೂತಿರ್ತಾರೆ ಅಂದ್ರೆ ತೀರಾ ಕೆಳಮಟ್ಟ ಕುರ್ಚಿ ಇದ್ರೆ ಹಿರಿಯ ನಾಗರಿಕರಿಗೆ ಅಲ್ಲಿಂದ ಎದ್ದೇಳಕ್ಕೆ, ಕುರ್ಚಿಯಿಂದ ಎದ್ದೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿ ತುಂಬಾ ಅಲ್ಲಿ ಇಲ್ಲಿ ಕ್ಲಟರ್ ಅಂದ್ರೆ ಏನೇನೋ ವಸ್ತುಗಳೆಲ್ಲ ಇದ್ದು, ವಯರು, ಕೇಬಲ್ ಆ ತರ ಎಲ್ಲ ಇದ್ದಾಗ ಅವ್ರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವರು Uh, Please wait for 2 more minutes.
ಸೊ ಅವಾಗ ಅವರು ಬೀಳುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕೇಬಲ್ ಆಗ್ಲಿ ವೈರ್ ಆಗ್ಲಿ ಅದನ್ನ ನೆಲಕ್ಕೆ ಕರೆಕ್ಟ್ ಆಗಿ ಟೇಪ್ ಹಾಕಿ ಸೀಲ್ ಹಾಕೋದ್ರಿಂದ ಅವರು ಬೀಳೋ ಸಾಧ್ಯತೆಯನ್ನ ಕಮ್ಮಿ ಮಾಡ್ಬೋದು. ಹಾಗೂ ಕಿಚನ್ ಅಲ್ಲಿ ನೋಡ್ತೀನಿ ಅಂದ್ರೆ ತುಂಬಾ ಯೂಶಲಿ ಮಹಿಳೆಯರು ಅಲ್ಲಿ ಬೀಳುವ ಸಾಧ್ಯತೆ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದ್ಸತಿ ನಮ್ಗೆ ಬೇಕಾಗಿರೋ ವಸ್ತುಗಳು ಐಟಮ್ಸ್ ಏನಿದೆ ಅದು ಮೇಲೆ ಇರುತ್ತೆ. ಸೊ ಅವಾಗ ಕುರ್ಚಿನಲ್ಲಿ ಅದ್ರ ಮೇಲೆ ಹತ್ತಿ ಇದನ್ನ ಸಾಮಾನ್ ತಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದರಿಂದ ಏನಾಗ್ಬೋದು, ಕುರ್ಚಿಗೆ ಸಪೋರ್ಟ್ ಇರೋದಿಲ್ಲ. ಅಂದ್ರೆ ಏನು ಬರಿಗಾಲಲ್ಲಿ ಕುರ್ಚಿ ಮೇಲೆ ಹತ್ತು ನಾವು ತಗೊಬೇಕಾದ್ರೆ ಸ್ಲಿಪ್ ಆಗಿ ಬೀಳೋ ಸಾಧ್ಯತೆ ಇರುತ್ತೆ. ಅದ್ರ ಬದಲು ನಮ್ಗೆ ಯಾವ ವಸ್ತು ದಿನನಿತ್ಯದ ವಸ್ತು ಬೇಕಾಗಿರುತ್ತೋ ಕಿಚನ್ ಅಲ್ಲಿ ಅದನ್ನೆಲ್ಲ ನಮ್ಮ ಕಣ್ಣು ಮಟ್ಟಕ್ಕೆ ಕಾಣಿಸೋ ಜಾಗದಲ್ಲಿ ಇಟ್ಕೊಡೋದ್ರಿಂದ ಈ ತರ ಕುರ್ಚಿ ಈ ತರ ಪದೇ ಪದೇ ಸುಮ್ನೆ ಕುರ್ಚಿ ಮೇಲೆ ಹತ್ತಿ ವಸ್ತು ತಗೊಳೋದನ್ನ ಅವಾಯ್ಡ್ ಮಾಡೋದ್ರಿಂದ ಸೊ ನಾವು ಅಲ್ಲಿ ಓಡಾಡ್ಬೇಕಾದ್ರೆ ನಾವು ಫುಟ್ವೇರ್ ಅನ್ನೋದು ನಮ್ಗೆ ಲೂಸ್ ಆಗಿರೋ ಫುಟ್ವೇರ್ ಯೂಸ್ ಮಾಡೋ ಬದಲು ನಮ್ಗೆ ಟೈಟ್ ಆಗಿರೋ ನಮ್ಗೆ ಸೆಕ್ಯೂರ್ ಅನ್ಸಿರೋ ಒಂದು ಫುಟ್ವೇರ್ ಯೂಸ್ ಮಾಡೋದ್ರಿಂದ ಅವರು ಅಲ್ಲಿ ಬೀಳೋ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ಬೋದು. ಅದ್ರ ಜೊತೆಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಅಂದ್ರೆ ತುಂಬಾ ಔಷಧಿಗಳು, 4ಕ್ಕಿಂತ ಹೆಚ್ಚು ಔಷಧಿಗಳು ಇರೋದ್ರಿಂದ ನಾವು ಬೀಳೋ ಸಾಧ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಸೊ ಅದು ಎಷ್ಟು ಮಟ್ಟಿಗೆ ನಮ್ಗೆ ಔಷಧಿ ಅನ್ನೋದು ಬೇಕು ಅನ್ನೋದನ್ನ ನಾವು ಡಾಕ್ಟರ್ ಹತ್ರ ಒಂದ್ಸತಿ ಸಂಪರ್ಕಿಸಿ ಅದ್ರ ಬಗ್ಗೆ ನೋಡ್ಬೇಕಿರುತ್ತೆ. ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಮಾತ್ರೆ ತಗೊಂಡಿರ್ತೀವಿ, ಬಟ್ ನಾವು ಮಾತ್ರೆ ತಗೊಂಡಿದೀವೋ ಇಲ್ಲೋ ಅದನ್ನ ಮತ್ತೆ ಮರ್ತೋಗ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಅಯ್ಯೋ ನಾನು ಮಾತ್ರೆ ತಗೊಂಡಿಲ್ವೇನೋ ಅಂತ ಇನ್ನೊಂದ್ಸತಿ ತಗೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ತಲೆ ಸುತ್ತುತ್ತೆ, ನಿದ್ದೆ ಬರಂಗಾಗತ್ತೆ. ಇದ್ರಲ್ಲಿ ಸ್ಕಿಡ್ ಆಗಿ ಬೀಳೋ ಸಾಧ್ಯತೆ ಇರುತ್ತೆ. ಅದ್ರ ಬದಲು ಮೆಡಿಕೇಶನ್ ಪಿಲ್ ಬಾಕ್ಸ್ ಅಂತ ಬರುತ್ತೆ. ಅಂದ್ರೆ ಅದರಲ್ಲಿ ಬರ್ದಿರುತ್ತೆ ಮಂಗಳವಾರ, ಸೋಮವಾರ ಬೆಳಿಗ್ಗೆ, ಮಧ್ಯಾಹ್ನ. ಸೊ ಆ ತರದ್ರಲ್ಲಿ ನಾವು ಮಾತ್ರೆಗಳನ್ನ ಇಟ್ಟು ತಗೊಳೋದ್ರಿಂದ ಅಕಸ್ಮಾತ್ ಆಗಿ ನಾನು ಇವಾಗ ತಗೊಂಡಿದ್ದೀನೋ ಇಲ್ವೋ ಅಂತ ಮರ್ತೋದ್ರೆ ಮತ್ತೆ ನಾನು ಬಾಕ್ಸ್ ಚೆಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ, ಹೌದು ನಾನು ಆಲ್ರೆಡಿ ತಗೊಂಡಿದ್ದೀನಿ, ಇವಾಗ ನಾನು ತಗೊಳೋ ಅವಶ್ಯಕತೆ ಇಲ್ಲ ಮತ್ತೆ ಅಂತ. ಸೊ ಆ ತರ ಮಾಡೋದ್ರಿಂದ ನಾವು ಸುಮ್ನೆ ಮಾತ್ರೆ ತಗೊಳೋದು ಅದನ್ನ ಕಡಿಮೆ ಮಾಡ್ಬೋದು. ಹಾಗೂ ಅದರಿಂದ ಆಗುವ ತೊಂದರೆ ಏನಿದೆ ಅದನ್ನು ಸಹ ನಾವು ಕಡಿಮೆ ಮಾಡ್ಬೋದಿರುತ್ತೆ. ಅಷ್ಟೇ ಅಲ್ಲದೆ ಬಾತ್ರೂಮ್ ಅಲ್ಲೇ ತುಂಬಾ ನಾವು ಬೀಳೋ ಸಾಧ್ಯತೆ ಇರುತ್ತೆ. ಅವಾಗ ಏನ್ ಮಾಡ್ಬೋದು, ಬಾತ್ರೂಮ್ ಅಲ್ಲಿ ಇವಾಗ ಕಮೋಡಿಂದ ಎದ್ದೇಳ್ಬೇಕಾದ್ರೆ, ಇವಾಗ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅವ್ರು ಕೂತ್ಕೊಂಡು ಮಾಡ್ಬೇಕಿರುತ್ತೆ. ಬಟ್ಟೆ ಹಾಕೊಳ್ಳೋ ಟೈಮಲ್ಲೂ ಅಷ್ಟೇ ಕೂತ್ಕೊಂಡು ಮಾಡೋದ್ರಿಂದ ಅವರು ಬೀಳೋ ಪ್ರಮಾಣ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಇವಾಗ ಕೂತು ಎದ್ದೇಳ್ಬೇಕಾದ್ರೆ ಅವ್ರಿಗೆ ಹ್ಯಾಂಡಲ್ ಬಾರ್, ಗ್ರಾಬ್ ಬಾರ್ ಅಂತ ಏನ್ ಹೇಳ್ತೀವಿ, ಸೊ ಅದು ಇಟ್ಕೊಂಡು ಎದ್ದೇಳೋದ್ರಿಂದ ಅವರು ಇಟ್ಕೊಂಡು ಅದನ್ನ ಅವ್ರು ಸ್ವಲ್ಪ ಸ್ಟೆಬಿಲೈಸ್ ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಓಡಾಡಕ್ಕೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ಸಡನ್ ಆಗಿ ಎದ್ದು ಮುಂದೆ ಕಾಲಿಟ್ಟು ಹೋಗೋವಾಗ ಸಡನ್ ಆಗಿ ಸ್ಲಿಪ್ ಆಗಿ ಬಿದ್ದು ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ಆಂಟಿ ಸ್ಲಿಪ್ಪರಿ ಮ್ಯಾಟ್ಸ್ ಅಂತ ಏನು ಬರುತ್ತೆ ಬಾತ್ರೂಮ್ಗೆ, ಸೊ ಆ ತರ ಮ್ಯಾಟ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಕಾಲಿಟ್ಟು ಸಹ ಅದು ಜಾರಬಾರ್ದು. ಆ ತರ ಮ್ಯಾಟ್ ಯೂಸ್ ಮಾಡೋದ್ರಿಂದ ಇನ್ನ ಬೀಳುವ ಪ್ರಮಾಣ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯ ಸುತ್ತಮುತ್ತ ಇಲ್ಲಾಂದ್ರೆ ಆಚೆ ಹೋದಾಗ, ಸೊ ಅಲ್ಲೂ ಸಹ ನಾವು ಇವಾಗ ಮೇನ್ಲಿ ಏನಾಗುತ್ತೆ ಅಂದ್ರೆ ಹಿರಿಯ ನಾಗರಿಕರು ಮೆಟ್ಲು ಕೆಳಗಡೆ ಇಳಿಬೇಕಾದ್ರೆ ತುಂಬಾ ಬೀಳೋ ಸಾಧ್ಯತೆ ಇರುತ್ತೆ. ಮೆಟ್ಲು ಏರೋದಕ್ಕಿಂತ ಅಂದ್ರೆ ಇವಾಗ ಮೆಟ್ಲು ಇಳಿಬೇಕಾದ್ರೆ ಇವಾಗ ಅಲ್ಲಿ ಕೆಳಗಡೆ ಇದೆಯಾ ಮೇಲೆ ಇದೆಯಾ ಅನ್ನೋದು ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ ನಾವು ಕಾಂಟ್ರಾಸ್ಟ್ ಮಾಡ್ಬೋದು. ಅಂದ್ರೆ ಇವಾಗ ಬಿಳಿ ಪಟ್ಟಿ, ಹಳದಿ ಪಟ್ಟಿ ಆತರ ಹಾಕಿದಾಗ ಇದು ಕೆಳಗಡೆ ಮೆಟ್ಲು, ಇದು ಕೊನೆ ಮೆಟ್ಲು ಅಂತ ಗೊತ್ತಾದಾಗ ಸೊ ಅವಾಗ ನಾವು ಅದನ್ನ ಸ್ಲಿಪ್ ಆಗೋ ಸಾಧ್ಯತೆ ಏನಿದೆ ಅದು ಕಡಿಮೆ ಮಾಡ್ಬೋದಿರುತ್ತೆ. ಅಷ್ಟೇ ಅಲ್ಲದೆ ಅವರು ಓಡಾಡುವ ದಾರಿ ಏನಿದೆ ಅದನ್ನ ಫುಲ್ ನೀಟಾಗಿ ಕ್ಲೀನ್ ಆಗಿ ಇರೋದ್ರಿಂದ ಸೊ ಆ ತೊಂದರೆ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಸೊ ಇವತ್ತು ನಾನು ಈ ಬೀಳುವಿಕೆ ಎಂಬುದು ಇದ್ರ ಬಗ್ಗೆ ನಾನು ಮಾತನಾಡಲು ಯಾಕೆ ಇಚ್ಛಿಸ್ತೇನೆ ಅಂದ್ರೆ, ಇಷ್ಟು ಕೆಲವೊಂದು ಸಣ್ಣ ಸಣ್ಣ ನಾವು ಬದಲಾವಣೆ ಮಾಡ್ಕೊಳೋದ್ರಿಂದ ಸೊ ನಾವು ಬೀಳೋದನ್ನ ಹೇಗೆ ಅದರಲ್ಲಿ ಕಡಿಮೆ ಮಾಡ್ಬೋದು. ಇವಾಗ ಬೀಳೋದ್ರಿಂದ ನಮ್ಮ ಸ್ವಾವಲಂಬನೆ ಏನಿದೆ, ಆ ಸ್ವತಂತ್ರ ಅನ್ನೋದನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ನಾವು ಬೇರೆಯವ್ರ ಹತ್ರ ಡಿಪೆಂಡ್ ಆಗ್ಬೇಕಾಗಿರುತ್ತೆ. ಆದ್ರೆ ಕೆಲವೊಂದು ನಮ್ಮ ಈ ತರ ಚೇಂಜಸ್ ಮಾಡ್ಕೊಳೋದ್ರಿಂದ ನಾವು ನಮ್ಮ ಕೆಲಸವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಸ್ವತಂತ್ರವಾಗಿ ನಮ್ಮ ಕಾರ್ಯಗಳನ್ನ ಮಾಡ್ಕೊಬಹುದು. ಸೊ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. If you have any doubts, you can, ma'am.
ನಿಮ್ಮ ಡೌಟ್ಸ್ ಏನು ಇದೆ ಅಂದ್ರೆ ಇವಾಗ ಕೇಳಿ. ಯಾರ್ಗನ ಏನಾರ ಸಂದೇಹಗಳಿದ್ರೆ ಕೇಳ್ಬೋದು. ಚೆನ್ನಾಗಿ ಹೇಳಿದ್ರಿ ಮೇಡಮ್. ತಾವು ವೃದ್ಧಾಪ್ಯದಲ್ಲಿರುವವರಿಗೆಲ್ಲರೂ ಒಳ್ಳೆ ಕನ್ವರ್ಜೇಷನ್. ಚೆನ್ನಾಗಿದೆ ನಿಮ್ಮ ಸಂಭಾಷಣೆ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. So if there is no doubts, we can wind up the session. Thank you.